ತರಕಾರಿ ಮಾರಾಟ ಮಾಡದ ಹಾಗೆ ಈ ಮಾರ್ಕ್ಸ್ ಕಾರ್ಡ್ಗಳನ್ನು ಇವರು ಮಾರಾಟ ಮಾಡ್ತಾ ಇದ್ದಾರೆ. PUC ಡಿಗ್ರಿ ಅಷ್ಟೇ ಅಲ್ಲ, ಇಲ್ಲಿ ಮೆಡಿಕಲ್ ಸರ್ಟಿಫಿಕೇಟ್ ಸಿಗುತ್ತೆ. ನಕಲಿ ಬಿ ಫಾರ್ಮಸಿ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ಸರ್ಕಾರ ಎಚ್ಚೆತ್ತುಕೊಳ್ಳಬೇಕಾಗಿದೆ. ನಕಲಿ ಯಾವುದು ಅಸಲಿ ಯಾವುದು ಜನರಿಗೆ ಗೊತ್ತಾಗೋದಿಲ್ಲ. ಒಂದು ಸರ್ಟಿಫಿಕೇಟ್ ನೇತಾಕಿಬಿಟ್ಟಿರ್ತಾರೆ. 1 ಲಕ್ಷಕ್ಕೆ ನಕಲಿ ಡಿ ಫಾರ್ಮಸಿ ಸರ್ಟಿಫಿಕೇಟ್ ಮಾಡಿಕೊಡೋ ಭರವಸೆ ಈತ ನಮಗೂ ಕೊಟ್ಟ. 80,000ದಿಂದ 1 ಲಕ್ಷ ರೂಪಾಯಿ ಹಣ ಕೊಟ್ರೆ ಡಿ ಫಾರ್ಮಸಿ ಬಿ ಫಾರ್ಮಸಿ ಸರ್ಟಿಫಿಕೇಟ್ ಕೊಡ್ತಾರಂತೆ. ಹಣ ಕೊಟ್ರೆ ಒಂದೇ ತಿಂಗಳಲ್ಲಿ ನಿಮ್ಮ ಹೆಸರಲ್ಲಿ ನಕಲಿ ಸರ್ಟಿಫಿಕೇಟ್ ರೆಡಿ ಆಗುತ್ತಂತೆ. ಈ ಎಲ್ಲಾ ಭರವಸೆ ಕೊಟ್ಟ ಆಸಾಮಿ ಮಾರ್ಕ್ಸ್ ಕಾರ್ಡ್ ರೆಡಿ ಮಾಡೋಕೆ ಅಡ್ವಾನ್ಸ್ ಹಣನೂ ಪಡ್ಕೊಂಡ. ಮಾಡೋದೇ ನಕಲಿ ದಂಧೆ. ಆದ್ರೂ ಹಣ ಪಡೆದು ಹಾಳೆಯೊಂದರಲ್ಲಿ ಈತ ಸಹಿ ಮಾಡಿಸ್ಕೊಳ್ತಾನೆ. ಮಾಡ್ತಿರೋದು ನಕಲಿ, ಮಾಡ್ತಿರೋದು ವಂಚನೆ, ಮಾಡ್ತಿರೋದು ಅಪರಾಧ. ಆತ ನಮ್ಮ ಕೈಯಲ್ಲಿ ಒಂದು ಸಹಿ ಕೂಡ ಮಾಡಿಸ್ಕೊಳ್ತಾನೆ. ಅಷ್ಟು ಪರ್ಫೆಕ್ಷನ್ ಈತನ ಕೆಲಸದಲ್ಲಿ. ನಿಮ್ಗೆ ಹೋಗೋ ಖರ್ಚು ನಾನು ಮಾಡಿ ಹೇಳ್ತೀನಿ ಸರ್. ನಿಮ್ಗೆ ಹೋಗೋ ಖರ್ಚು ಪೂರ್ತಿಗೆ ನಾನು ಕೊಟ್ಟು ಕಳಿಸ್ತೀನಿ ಸರ್. ಅದನ್ನ ಹಂಗೆ ತಿಳ್ಕೊಬೇಡ್ರಿ. ಎರಡು ಹುಡುಗರು ಏನೈತ್ರಿ ಫಸ್ಟ್ ಅಮೌಂಟ್ ಕೊಡ್ತೀನಿ ರೀ. ಆ ಮಹೇಶ್ ಬಂದ ನಾನು ಜೋಡಿ ಕರ್ಕೊಂಬರ್ತೀನಿ ರೀ. ನಮ್ಮ ಮೆಡಿಕಲ್ ಹುಡುಗ ಹೇಳಿರಿ ಸರ್. ಒಂದು 2,000 ಸರ್. ಇಲ್ಲ ನಾನು ಬೈಬೇಡ ಪಾಪ ನನಗೆ ಹೇಳ್ಯಾನ್ರಿ. ಅಣ್ಣ ನನಗೆ ಒಂದು 15,000 ಬೇಕು ಪಾಪ. ಅದು ಸುಳ್ಳೆ ಯಾಕ್ರಿ, ಅದು ಹುಡುಗ ಅಂದಿತ್ತು. ನನಗೆ ಅಡ್ಜಸ್ಟ್ ಇದನ್ನಾಗಿಲ್ಲ ರೊಕ್ಕ ಇದ್ರೆ ಮಾತ್ರ ನಾ ಬರ್ತೀನಪ್ಪ. ಸರ್ ನೀವು ನೀವೇನು ಬಂದು ತೋರಿಸಿರಿ. ಈಗ ನನಗೆ ವಿಶ್ವಾಸ ಬಂತು. ಮಾರ್ಕ್ಸ್ ಕಾರ್ಡ್ 4 ದಿನ ಲೇಟ್ ಮಾಡಿ ಕೊಡ್ರಿ. 30 ತನಕ ಮಾಡಿ ಸರ್. 30,000 ಮಾಡಿ ಸರ್. 35 ಮಾಡ್ಕೊಡ್ತೀನಿ ಸರ್. ಫಾಸ್ಟ್ ಹೆಂಗೆ ಮಾಡಿ ನಿಮ್ಗೆ ಸರ್ 10 ರೂಪಾಯಿ ಇಟ್ಕೊಳಂಗಿಲ್ಲ ರೀ. ನಿಮ್ಗೆ ಎಲ್ಲ ಕೊಟ್ಬಿಡ್ತೀನಿ. ನೀವು ರೊಕ್ಕ ಕೊಡ್ಲಿಲ್ಲ ಅಂದ್ರೆ ನಾ ಹೋಗ್ತೀನಿ ರೀ ಸರ್. ನೋಡಿ ಎರ್ಸ್ಕೊರಿ ಸರ್. ಹಾಂ ಸುಮ್ಮನೆ ನಿಮ್ಮ ಖರ್ಚಿಗೆ ಇಟ್ಕೊರಿ ಸರ್. ಇದನ್ನ ಅಕೌಂಟ್ನಾಗ ಇಟ್ಕೊಬೇಡ್ರಿ. ಆ ಥರ ಸರ್ ಹಂಗೆ 2,000 ರೂಪಾಯಿ ಸರ್. ಹಾಂ ಬರ್ಕೊಂಬಿಡ್ರಿ ಸರ್. 2,000 ಅವು ಡಿ ಫಾರ್ಮಸಿ ಏನಂತ ಕೇಳ್ತೇನೆ. ಅವನೊಂದು ಡೌಟ್ ನನಗೆ ರೀ. ಅವ್ನು ಕರ್ಕೊಂಡ್ ಬರ್ತೇನೆ ರೀ. ಯಾಕಂದ್ರೆ ಅವ್ನು ಕಣ್ಣಾರ ಕಂಡು ನಾ ನಂಬೇನು ರೀ. ಬೇಕಾದ್ರೆ 4 ದಿನದ ಮಾರ್ಕ್ಸ್ ಕಾರ್ಡ್ ರೆಡಿ ಮಾಡಿರಿ. ನಿಮ್ಮ ಕೈಯಾಗ ಅಮೌಂಟ್ ಕೊಟ್ಟು ಸರ್. ಪಾಪ ನಿಮ್ಮ ಬಲ್ಲಿ ಒಂದು 2,000 ರೂಪಾಯಿ ರೊಕ್ಕ ತೊಗೊಂಡು ಹಾಕೊಂಡು 1 ತಿಂಗಳು ಹೇಳಿದ್ನಲ್ಲ ಅವ್ರಿಗೆ. ಹಾಂ ಸರ್. 1 ತಿಂಗಳು ಮ್ಯಾಕ್ಸಿಮಮ್ ಬೇಕಾಗ್ತಾರೆ ರೀ. ಒಂದು ನೀವು ಯಾವಾಗ ಇದು ಕೊಟ್ಟಿರ್ತೀರಿ ಅವಾಗ ಆಯ್ತಲ್ಲ ಸರ್. ಈಗ ನಾಡ್ದು ಬನ್ನಿ ಅಂತ ನಾಡ್ದು ಬಂದಾಗ ನಿಮ್ದು ಒಟ್ಟು ಇಬ್ಬರದು ಸೇರಿಸಿ ಒಂದು ಲೆಮ್ಸಮ್ ನಿಮ್ದು ಒಂದು ದೊಡ್ಡ ಅಮೌಂಟ್ ಕೊಟ್ಟು ನಾನು ಬಂದಿರ್ತೀನಿ ರೀ. ಇನ್ನೂ ಆತಂಕಕಾರಿ ವಿಷಯ ಏನು ಗೊತ್ತಾ? 2.5 ಲಕ್ಷ ರೂಪಾಯಿ ಏನಾದ್ರೂ ನೀವು ಕೊಟ್ರೆ ಆತ MBBS ಸರ್ಟಿಫಿಕೇಟ್ ನಕಲಿ ಮಾಡಿ ಕೊಡ್ತಾನೆ. ಆತನ ಬಾಯಲ್ಲೇ ಈ ವಿಷಯವನ್ನ ಕಕ್ಕಿಸಿದೀವಿ, ನಾವು ತಿಳಿಸ್ತೀವಿ ನಿಮ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.